ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ ಮಾರ್ಚ್ 8ನೇ ತಾರೀಕಿಂದ 14ನೇ ತಾರೀಕು ತನಕ ಯಾವ್ಯಾವ ದ್ವಾದಶ ರಾಶಿಗಳಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ. ಈ ವಾರದ ವಿಶೇಷತೆ ಏನು ಅಂದರೆ, ಮಾರ್ಚ್ 11ನೇ ತಾರೀಕು ಗುರು ನಮಗೆ ವಕ್ರ ತ್ಯಾಗ ಮಾಡಿ, ಅಂದರೆ ರೆಟ್ರೋಗೇಷನ್ ಮೋಷನ್ನಿಂದ ಡೈರೆಕ್ಟ್ ಮೋಷನ್ ಬರ್ತಾ ಇದೆ. ಯಾವಾಗ ಮಾರ್ಗೀಯವಾಗಿ ಸಂಚರಿಸುತ್ತೋ ಗೋಚಾರದಲ್ಲಿ, ಆಗ ಗುರು ಪ್ರಬಲನಾಗ್ತಾರೆ. ಆಗ ಗುರುವಿನ ಆಶೀರ್ವಾದ ಎಲ್ಲ ದ್ವಾದಶ ರಾಶಿಗಳು ಸಿಗುತ್ತೆ. ಹಾಗಾಗಿ ಒಳ್ಳೆಯದೇ ಆಗುತ್ತೆ. ಇನ್ಮೇಲೆ ಗ್ರಹಣ ಕೂಡ ಕಳೆದಿದೆ. ಜೊತೆಗೆ ನೋಡಿ, ಗುರುವಿನ ದೃಷ್ಟಿ ತುಲಾರಾಶಿ ಆಗ್ಬೋದು, ಧನುರಾಶಿ ಆಗ್ಬೋದು, ಕುಂಭರಾಶಿ ಮೇಲೆ ಬೀಳ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಶುಭ ಫಲಗಳನ್ನ ನಿರೀಕ್ಷಿಸ್ಬೋದು. ನಂತರ ಈ ವಾರದ ಮೊದಲನೇ 3-4 ದಿವಸದಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿದೆ. ಹಾಗಾಗಿ ಚಂದ್ರನ ಬಲ ಕಡಿಮೆ ಇರುತ್ತೆ. ನಂತರ ವಾರಾಂತ್ಯದಲ್ಲಿ ಚಂದ್ರನಿಂದ ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ. ಈಗ ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ, ಕುಂಭರಾಶಿಯಲ್ಲಿ 4 ಗ್ರಹಗಳು ಇದೆ. ರಾಹು ನಕ್ಷತ್ರದಲ್ಲಿ, ಮತ್ತೆ ಸೂರ್ಯ, ಕುಜ, ಬುಧ, ಈ 3 ಗ್ರಹಗಳು ರಾಹುವಿನ ಜೊತೆ ಸೇರಿದೆ. ರಾಹು ಅಂದ್ರೆ ಏನು? ದೊಡ್ಡದು ಮಾಡುವಂತ ಕೆಲಸ. ಇವಾಗ ಕೇತು ನಮಗೆ ಇಂಟ್ರೋವರ್ಟ್ ಮಾಡಿದ್ರೆ, ರಾಹು ಎಕ್ಸ್ಟ್ರೋವರ್ಟ್ ಅಂದ್ರೆ ದೊಡ್ಡದು ಮಾಡೋ ಕೆಲಸ. ಅಲ್ಲಿ ಈಗ ನಾವು ಯಾವಾಗ ಕುಜ ಸೇರುತ್ತೋ ಅವಾಗ ಫೈರ್, ಅಗ್ನಿ, ಕೋಪ, ತಾಪ ಇದನ್ನೆಲ್ಲ ದೊಡ್ಡದು ಮಾಡ್ತಾ ಇರುತ್ತೆ. ಅಲ್ಲಿ ಸೂರ್ಯನೂ ಸೇರಿದೆ. ಹಾಗಾಗಿ ಈಗ ಸರ್ಕಾರಿ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೂರ್ಯ ರಾಹು ಕಾಂಬಿನೇಷನ್ ಅಲ್ಲಿ ಒಳ್ಳೊಳ್ಳೆ ಅವಕಾಶಗಳು, ಹೆಚ್ಚಿನ ಅವಕಾಶಗಳು ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಆದರೂ ಕೂಡ ಎನಿಮಿ ಅಂದರೆ ಶತ್ರುಗಳಾಗಿರೋದ್ರಿಂದ ಕುಜಂಗಾಗಲಿ ಸೂರ್ಯಂಗಾಗಲಿ ರಾಹು ಆರೋಗ್ಯದ ಸಮಸ್ಯೆ ಕೂಡ ಸ್ವಲ್ಪ ತಕ್ಕ ಮಟ್ಟಕ್ಕೆ ತಂದುಕೊಡುತ್ತೆ. BP ವೇರಿಯೇಷನ್ ಜಾಸ್ತಿ ಆಗ್ಬೋದು. ಬಟ್ ಆದರೆ ನೋಡಿ, ಬುಧ ರಾಹು ಕಾಂಬಿನೇಷನ್ ಅಲ್ಲಿ ನಿಮಗೆ ವ್ಯವಹಾರದ ಆಪರ್ಚುನಿಟಿನೂ ಈ ವಾರದಲ್ಲಿ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ. ಮತ್ತೆ ಮೀನ ರಾಶಿಯಲ್ಲಿ ಈಗ ನೋಡಿ, ಶುಕ್ರ ಮತ್ತೆ ಶನಿ ಯುತಿ, ಮತ್ತೆ ಅಲ್ಲಿ ಇಬ್ಬರು ಸ್ನೇಹಿತರು ಸೇರ್ಕೊಂಡಿದ್ದಾರೆ. ಶನಿ ನಮಗೆ ಕರ್ಮಕಾರಕನಾಗಿ, ಶುಕ್ರ ನೋಡಿ ಲಕ್ಸುರಿ ಕಾರಕ, ಮನೆಗೆ, ವಾಹನಕ್ಕೆ. ಸೊ ಯಾವಾಗ ಕರ್ಮಕಾರಕನ ಜೊತೆ ಇದು ಸೇರ್ಕೊಳುತ್ತೋ, ಸೊ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಕೂಡ ಮಾಡ್ಕೊಳುತ್ತೆ. ಓವರ್ ಆಲ್ ತಗೊಂಡ್ರೆ ಈ ವಾರದಲ್ಲಿ ಗ್ರಹಗತಿಗಳು ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ಧನುರ್ರಾಶಿ ನೋಡಿ, ಧನುರ್ರಾಶಿ ಅವತ್ತು ಮೊದಲನೇದು ಅಗ್ನಿತತ್ವ, ಫೈರ್ ಎಲಿಮೆಂಟು. 3ನೇ ಮನೆಯಲ್ಲಿ ಸೂರ್ಯ, ಕುಜ, ಬುಧ, ರಾಹು ಯುತಿ. ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ಹೊಸ ಪ್ರಾಜೆಕ್ಟ್ ಸಿಗೋಕ್ಕೆ ಅನುಕೂಲ. 7ನೇ ಸಪ್ತಮದ ಗುರು ಈಗ ಸಕ್ರಿಯ ಆಗಿದೆ. ಈ ಲಾಸ್ಟ್ ತಿಂಗಳು ಏನು ಸ್ವಲ್ಪ ಒತ್ತಡ ಅಥವಾ ಸ್ವಲ್ಪ ಏನಾದರೂ ನಿಧಾನ ಅನಿಸಿದ್ರೆ, ಈಗ ಅದು ಮತ್ತೆ ಚುರುಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಶುರು ಮಾಡಿಬಿಡುತ್ತೆ. ಸೊ ಹಾಗಾಗಿ ಗುರು ಬಲ ನಿಮಗೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. 3ರಲ್ಲಿ ಸೂರ್ಯ ರವಿ ಇರೋದ್ರಿಂದ, ಸೂರ್ಯ ಮತ್ತೆ ಬುಧ, ಕುಜ, ರಾಹು ಇರೋದ್ರಿಂದ, ಸೂರ್ಯ ಕುಜ 3ನೇ ಮನೇಲಿ ಏನು ಮಾಡುತ್ತೆ? ಹೊಸ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಮೇಲಧಿಕಾರಿಯಿಂದ ಮೆಚ್ಚುಗೆ ಕೊಡುತ್ತೆ. ಹೊಸ ಪ್ರಾಜೆಕ್ಟ್ ಹುಡುಕ್ತಾ ಇದ್ರೆ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಕುಜ ಕೂಡ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ, ಕರೇಜ್ ಹೆಚ್ಚಾಗುತ್ತೆ. ಸೊ ಕೆಲಸದಲ್ಲಿ ನಿಮಗೆ ಉತ್ಸಾಹ ಇರುತ್ತೆ. ಹಾಗೆಯೇ ನಮಗೆ 12ನೇ ಮನೆಯಲ್ಲಿ ಚಂದ್ರ ನೀಚನಾಗ್ತಿದ್ದಾನೆ, ನಿಮಗೆ ಅಷ್ಟಮಾಧಿಪನಾಗಿ. ಸೊ ಇಲ್ಲಿ ಒಂಥರ ಆಕ್ಸಿಡೆಂಟಲ್ ಗೇನೇ ಬರುತ್ತೆ, ಅಂದರೆ ಲಾಭನೇ ಬರ್ಬೋದು. ಆದರೂ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದರಲ್ಲೂ ತಾಯಿ ಆರೋಗ್ಯದ ಬಗ್ಗೆ ಮತ್ತು ತಾಯಿ ಬಗ್ಗೆ ಚಿಂತೆ ಇರುತ್ತೆ. ಯಾಕೆ ಅಂದರೆ 4ನೇ ಮನೆಯಲ್ಲಿ ನಮಗೆ ಶನಿ ಇಲ್ಲಿ ಅರ್ಧಾಷ್ಟಮ ಶನಿ ಒತ್ತಡ ಕೊಡುತ್ತೆ, ತಾಯಿ ಬಗ್ಗೆ ಚಿಂತೆ ಕೊಡುತ್ತೆ. ಹಾಗಾಗಿ ಇಲ್ಲಿ ಶನಿ ಶಾಂತಿ, ಚಂದ್ರ ಶಾಂತಿ ಎರಡೂ ಅಗತ್ಯ. ಶಿವನ ಆರಾಧನೆ, ಶಿವನಿಗೆ ಜಲಾಭಿಷೇಕ, ಬಿಲ್ವಪತ್ರ ಸಲ್ಲಿಸೋದ್ರಿಂದ ಕೂಡ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದನ್ನು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಮಾನಸಿಕವಾಗಿ ನೆಮ್ಮದಿ, ಸುಖ, ಶಾಂತಿ ಕೊಡೋಂಗೆ ಸಹಾಯ ಆಗುತ್ತೆ. ಹಾಗೆ ಶುಕ್ರ 4ನೇ ಮನೆ ಲಾಭ ಕೊಡುತ್ತೆ. 11ನೇ ಮನೆ ಅಧಿಪತಿ 4ರಲ್ಲಿದ್ದಾಗ ವಾಹನದಿಂದ ಲಾಭ, ಅಥವಾ ಹೊಸ ಬಟ್ಟೆ ಖರೀದಿ ಮಾಡುವಂಥದ್ದು, ಅಥವಾ ಮನೆ ಪರ್ಚೇಸ್ ಮಾಡೋದು, ಅಥವಾ ನಿಮಗೆ ಈ ಶುಭದಾಯಕವಾಗಿದೆ ಶುಕ್ರ ನಿಮಗೆ. ಸೊ ಓವರ್ ಆಲ್ ತಗೊಂಡ್ರೆ ಶನಿ ಚಂದ್ರ ಶಾಂತಿ ಆದರೆ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಕೆಲಸ ಕಾರ್ಯ, ಹಣಕಾಸು ಚೆನ್ನಾಗಿದೆ. ಆರೋಗ್ಯ ಮತ್ತು ಪರ್ಸನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು. ನಂತರ ನಮಗೆ ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ 12ರಲ್ಲಿ ಸಂಚಾರ. ವಾರದ ಮೊದಲನೇ 3 ದಿವಸ ಸ್ವಲ್ಪ ಲಾಭ ಅನಿಸಿದ್ರು, ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗ್ಬೋದು. ಮತ್ತೆ ಮಕರ ರಾಶಿಯವರಿಗೆ ಧನಭಾವ, ಕುಟುಂಬ ಭಾವದಲ್ಲಿ 4 ಗ್ರಹಗಳ ಯುತಿ. ಸೊ ಮಾತಿನ ಮೇಲೆ ಎಚ್ಚರಿಕೆ ಇರಲಿ, ಅನ್ನೆಸೆಸರಿ ಮಾತು ಸಿಗಾಕೋಬೇಡಿ. ಹಾಗೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ, ಕುಟುಂಬ ಅಭಿವೃದ್ಧಿ ಚೆನ್ನಾಗಿದೆ. ಹಣಕಾಸು ನಿಲ್ಲಲ್ಲ, ಯಾಕಂದ್ರೆ ರಾಹುನು 2ನೇ ಮನೆಯಲ್ಲಿ ಈ 3 ಗ್ರಹಗಳ ಜೊತೆ ಹೋದ್ರೆ ಹಣಕಾಸನ್ನು ಖರ್ಚು ಹೆಚ್ಚು ಮಾಡುತ್ತೆ. ಬಟ್ ಹಾಗೆ ಹಣಕಾಸು ಬರೋದು, ಹರಿವು ಕೂಡ ಹಾಗೆ ಇರುತ್ತೆ. ಇಲ್ಲಿ ಪರಿಹಾರ ಬೇಕಾಗಿರೋದು ಮಕರ ರಾಶಿಯವರಿಗೆ ಕೇತು ಅಷ್ಟಮದಲ್ಲಿರೋದ್ರಿಂದ ಸಣ್ಣ ಪುಟ್ಟ ಏಟ್ ಬೀಳೋದು, ದುಃಖ ಬರೋದು. ಹಾಗಾಗಿ ಕೇತು ಶಾಂತಿ ಅಗತ್ಯ. ಕೇತುಗೋಸ್ಕರ ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಚೇತುಂ ಪ್ರಣಮಾಮ್ಯಹಂ. ಇದೊಂದು 21 ಬಾರಿ ಹೇಳ್ಕೊಳ್ಳಿ. ಹಾಗೆಯೇ
ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಇನ್ನು 3ನೇ ಮನೆಯಲ್ಲಿ ಶನಿ ಆಗಲಿ ಶುಕ್ರ ಆಗಲಿ ಶುಭ ಫಲವನ್ನೇ ನಿರೀಕ್ಷಿಸ್ಬೋದು. ಓವರಾಲ್ ತೊಗೊಂಡ್ರೆ ನಿಮಗೆ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ ನೋಡಿ, ಕುಂಭರಾಶಿಯವ್ರಿಗೆ ಪಂಚಮದಲ್ಲಿ ಗುರು ಈಗ ಸಕ್ರಿಯ ಆಯಿತು, ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಿತ್ತು. ಸೊ ಮಾರ್ಚ್ 11ರಿಂದ ನಿಮಗೆ ಶುಭ ಹೆಚ್ಚಾಗುತ್ತೆ. ಅದು ಈಗ ನೋಡಿ, ಬದಲಾವಣೆಗಳು ಅವಾಗ ಆಗ್ತಿತ್ತು, ಸ್ವಲ್ಪ ಬೇಜಾರಾಗ್ತಿತ್ತು, ಒತ್ತಡಗಳಲ್ಲಿ ಇದ್ದರೆ, ಬಟ್ ಈಗ ನಿಮಗೆ ಅನುಕೂಲ ಆಗುತ್ತೆ. ಕೋಪತಾಪಗಳು ಇದೆ ಈಗ, ಯಾಕಂದರೆ ನಿಮ್ಮ ರಾಶಿಯಲ್ಲಿ 4 ಗ್ರಹ ಇರೋದ್ರಿಂದ, ಸೂರ್ಯ ಕುಜನೂ ಅಲ್ಲೇ ಇರೋದ್ರಿಂದ ಕೋಪತಾಪ ಹೆಚ್ಚಾಗುತ್ತೆ. ನಿಮಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಅಂದರೆ ಕೆಲಸದಲ್ಲಿ ಸುಖ ಕಾಣ್ತಾ ಇಲ್ಲ, ನಿಮಗೂ ಪ್ರೆಷರ್ ಕಾಣ್ತಾ ಇದ್ದೀರಾ. ಸೊ ಹಾಗಾಗಿ ಇಲ್ಲಿ ನಮಗೆ ಸೂರ್ಯ ಕುಜನಿಗೂ ಶಾಂತಿ ಬೇಕು, ಕೋಪತಾಪಗಳನ್ನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ಲಾಭ ಇದೆ. ಬಟ್ ಆದರೂ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ಮೇಲೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ನಮಗೆ ಈಗ ಕುಜುಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ನಿಮ್ಮ ಅಣ್ಣ ತಮ್ಮನ ಜೊತೆ ಒಳ್ಳೆ ಮಾತಾಡಿ, ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದಾನ ಕೊಡೋದ್ರಿಂದ ಲಾಭ ನೋಡ್ಬೋದು. ಹಾಗೆ ಸೂರ್ಯನಿಗೋಸ್ಕರ ಗೋಧಿ ದಾನ ಕೊಡೋದು ನಾರಾಯಣನ ದೇವಸ್ಥಾನದಲ್ಲಿ, ಅಥವಾ ನಾರಾಯಣನ ಅಷ್ಟೋತ್ರಗಳು ಹೇಳ್ಕೊಳೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ನಮಗೆ 2ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಯುತಿ, ಶುಕ್ರನಿಂದ ನಿಮಗೆ ಉಚ್ಚ ಶುಕ್ರನಿಂದ ಸ್ನೇಹಿತನೇ ಆಗಿರೋದ್ರಿಂದ ಲಾಭ ಖಂಡಿತ ಸಿಗುತ್ತೆ. ಆದರೂ 7.5 ಅಂತ್ಯ ಭಾಗದಲ್ಲಿದ್ದೀರಾ. ರಾಮರಕ್ಷಾ ಸ್ತೋತ್ರಗಳನ್ನು ನಿರಂತರವಾಗಿ ಹೇಳ್ಕೊತಾ ಇರಿ. 21 ಬಾರಿ ದಿನನಿತ್ಯನಾದರೂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ, ಇದನ್ನ ಹೇಳ್ಕೊತಾ ಇದ್ರೆ ಖಂಡಿತ ನಿಮಗೆ ಲಾಭ ಸಿಗುತ್ತೆ. ಓವರಾಲ್ ತಗೊಂಡ್ರೆ ನಿಮಗೆ ಮುಂಚೆಗಿಂತ ಈ ವಾರ ಲಾಭದಾಯಕವಾಗಿದೆ. ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ನಮಗೆ ಭಾಗ್ಯ 9, 10ನೇ ಮನೆಯಲ್ಲಿ ಚಂದ್ರ ಸಂಚಾರ. ಭಾಗ್ಯದಲ್ಲಿ ಚಂದ್ರ ನೀಚನಾದರೆ, ಅಂದರೆ ನೋಡಿ ನಿಮಗೆ ಪಂಚಮಾಧಿಪತಿ ಆಗುತ್ತೆ. 5ನೇ ಮನೆಯದು 9ನೇ ಮನೆಯಲ್ಲಿದ್ದಾಗ ಆರೋಗ್ಯ ವೃದ್ಧಿ ಆಗಬೇಕಾದ್ರೆ 9ರಲ್ಲಿ ನೀಚ ಆಗುತ್ತೆ ಚಂದ್ರ. ಹಾಗಾಗಿ ಮಕ್ಕಳ ಆರೋಗ್ಯದಲ್ಲಿ ಚಿಂತೆ ವಹಿಸಬೇಕು, ಯಾಕಂದರೆ ಪಂಚಮಾಧಿಪತಿ ಆಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ ಸ್ವಲ್ಪ ಒತ್ತಡಗಳು ಬರ್ಬೋದು. ಯಾಕಂದರೆ ಶನಿನೂ ಅಲ್ಲ ಇದೆ, ಶನಿಯಿಂದ 9ನೇ ಮನೆ ಯಾವಾಗ ಚಂದ್ರ ಶನಿ ಸೇರ್ಕೊಳುತ್ತೋ ಆಗ ನಮಗೆ ಈ ವಿಷಯ ಯೋಗ ಅಂತ ಅರ್ಥ. ಮಾನಸಿಕವಾಗಿ ಒಂಥರ ಪ್ರೆಷರ್ ಒತ್ತಡ ಇದು ಕಾಡಬಹುದು ನಿಮಗೆ ಈ ವಾರದ ಮೊದಲು 3 ದಿವಸ. ಆಮೇಲೆ ತಕ್ಕ ಮಟ್ಟಿಗೆ ಚೇತರಿಸ್ಕೋತೀರ. ಜನ್ಮದಲ್ಲೇ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಹಾಗೆ ಪರಿಹಾರ ಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ದಿನನಿತ್ಯ ಒಂದು 21 ಬಾರಿ ಹೇಳ್ಕೊಳ್ಳಿ. ಎಳ್ಳೆಣ್ಣೆ ದೀಪವನ್ನು ಹನುಮಂತನ ದೇವಸ್ಥಾನದಲ್ಲೋ ಅಥವಾ ಶಿವನ ದೇವಸ್ಥಾನದಲ್ಲೋ ಮುನೇಶ್ವರನ ದೇವಸ್ಥಾನದಲ್ಲೋ ಹಚ್ಚೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಪರಿಹಾರ ಆಗುತ್ತೆ. ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಜೊತೆಗೆ ಶುಕ್ರ ನಿಮ್ಮ ರಾಶಿಯಲ್ಲೇ ಉಚ್ಚ ಸ್ಥಾನದಲ್ಲಿದೆ. ನಿಮಗೆ 3 ಮತ್ತು ಅಷ್ಟಮಾಧಿಪತಿ, 3, 8ನೇ ಮನೆ ಅಧಿಪತಿ ನಿಮ್ಮಲ್ಲಿದ್ದರೆ ಆಕಸ್ಮಿಕ ಲಾಭನೇ ಉಂಟು ಮಾಡುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗುರು ಬೇರೆ 4ನೇ ಮನೆ ಸಕ್ರಿಯ ಆಗಿರೋದ್ರಿಂದ, ಸುಖ ಸ್ಥಾನದಲ್ಲಿ ಸಕ್ರಿಯ ಆಗಿರೋದ್ರಿಂದ ಸ್ವಲ್ಪ ನೆಮ್ಮದಿ ಕೊಡುವಂಥ ಚಾನ್ಸಸ್ ಇಲ್ಲಿ ಹೆಚ್ಚಾಗುತ್ತೆ. ಜೊತೆಗೆ ವಾರಾಂತ್ಯದಲ್ಲಿ ಗುರು ದೃಷ್ಟಿ ಚಂದ್ರನ ಮೇಲೂ ಬೀಳುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲೂ ನಿಮ್ಗೆ ಚೆನ್ನಾಗಿರುತ್ತೆ. ಶನಿ ಶಾಂತಿ ಒಂದು ಮಾಡಿಕೊಂಡ್ರೆ ಸಾಕು. ಓವರಾಲ್ ನಿಮಗೆ ನೋಡಿ, ಮೀನರಾಶಿಯವರಿಗೆ 4 ಗ್ರಹ 12ನೇ ಮನೆಯಲ್ಲಿದೆ. ಸೊ ಖರ್ಚು ಹೆಚ್ಚಾಗುತ್ತೆ ಈ ವಾರದಲ್ಲಿ. ಅಂದರೆ ಹಬ್ಬಕ್ಕಾಗಿ ಖರ್ಚು ಹೆಚ್ಚಾಗ್ಬೋದು, ಆರೋಗ್ಯಕ್ಕಾಗಿ ಖರ್ಚು ಹೆಚ್ಚಾಗ್ಬೋದು. ಸೊ ಅದಕ್ಕೆ ಸ್ವಲ್ಪ ಗುರು ಮತ್ತು ಕುಜ ಶಾಂತಿ ಅಗತ್ಯ. ಸೂರ್ಯ ಮತ್ತು ಕುಜ ಶಾಂತಿ ಅಗತ್ಯ. ಸೂರ್ಯನಿಗೋಸ್ಕರ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಅಥವಾ ಗೋಧಿ ದಾನ ಕೊಡೋದು. ಅದೇ ಥರನೇ ಕುಜನಿಗೋಸ್ಕರ ತೊಗರಿಬೇಳೆ ಬೆಲ್ಲ ಸುಬ್ರಹ್ಮಣ್ಯನ ದೇವಸ್ಥಾನದ ದಾನ ಕೊಡೋದ್ರಿಂದ ಕೂಡ ಸುಬ್ರಹ್ಮಣ್ಯಗೆ ಪರಿಹಾರ ಆಗುತ್ತೆ ಅಥವಾ ಕುಜಕ್ಕೆ ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತೊಗೊಂಡಾಗ ನಿಮಗೆ ಮೀನರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಬಟ್ ಆದರೂ ವಾರಾಂತ್ಯದಲ್ಲಿ ನಿಮಗೆ ಶುಭ ಫಲನೇ ನಿರೀಕ್ಷಿಸ್ಬೋದು. ಒಳ್ಳೆಯದಾಗಿ. ಯುಗಾದಿ ಹಬ್ಬ ಬರ್ತಾ ಇದೆ ನೋಡಿ, ಹಬ್ಬಗಳೇ ಪರಿಹಾರ. ಹಬ್ಬಗಳಲ್ಲೇ ಸ್ನೇಹಿತರನ್ನ ಬಂಧು ಮಿತ್ರರನ್ನ ಕರೆದು ಊಟ ಉಪಹಾರಗಳನ್ನ ಕೊಟ್ಟು, ಹಾಗೆ ಬಡವರಿಗೆ ಸೇವೆ ಮಾಡಿದಲ್ಲಿ, ಬಡವರಿಗೆ ದಾನ ಧರ್ಮ ಮಾಡಿದ್ದಲ್ಲಿ ಅದೇ ಪರಿಹಾರ ರೂಪದಲ್ಲಿ ವರ್ಕ್ ಆಗುತ್ತೆ. ಅದರಲ್ಲೂ ಹೊಸ ವರ್ಷ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಶುಭದಾಯಕವಾಗಿರಲಿ, ಒಳ್ಳೆಯದೇ ಆಗಲಿ ಹೊಸ ವರ್ಷದಿಂದ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.